ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮೈಸೂರು ಶಾಖೆಯಿಂದ 2024 ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿರುವ ಸಂಘದ ಕಚೇರಿಯಲ್ಲಿ ಮೈಸೂರು ಜಿಲ್ಲಾಧಿಕಾರಿಗಳಾದ ಡಾ. ಕೆ. ವಿ. ರಾಜೇಂದ್ರರವರು ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಕೋರಿದರು. ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷರಾದ ಗೋವಿಂದರಾಜು, ಪ್ರಧಾನ ಕಾರ್ಯದರ್ಶಿ ರೇವಣ್ಣ, ಉಪಾಧ್ಯಕ್ಷರಾದ ಎಸ್. ಜಿ. ರಮೇಶ್, ಜಿಲ್ಲಾ ಖಜಾಂಚಿ ಸಿ. ಎಸ್. ರಮೇಶ್ ಕುಮಾರ್, ರಾಜ್ಯ ಪರಿಷತ್ ಸದಸ್ಯರಾದ ಎಂ. ಎಲ್. ವಿಶ್ವನಾಥ್, ಗೋವಿಂದೇಗೌಡರು, ರಂಗಸ್ವಾಮಿ ಸೇರಿದಂತೆ ಸಂಘಟನಾ ಕಾರ್ಯದರ್ಶಿಗಳು, ಸಾಂಸ್ಕೃತಿಕ ಕಾರ್ಯದರ್ಶಿಗಳು, ಕ್ರೀಡಾ ಕಾರ್ಯದರ್ಶಿಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರು, ನಾಮನಿರ್ದೇಶನ ಸದಸ್ಯರು ಭಾಗಿಯಾಗಿದ್ದರು. ಸಂಘದ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಎಲ್ಲರ ಮುಖಾಂತರ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರಿಗೆ ಮತ್ತು ಅವರ ಕುಟುಂಬದವರೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಂಥದ್ದು ಹಿಸ್ಟಾರಿಕಲಿ ಮತ್ತು ಟೂರಿಸಮ್ ಪಾಯಿಂಟ್ ಆಫ್ ವ್ಯೂ ಇದೆ ಮತ್ತು ಭೌಗೋಳಿಕವಾಗಿ ನೋಡಿದರೆ ಭಾಳ ವಿಭಿನ್ನವಾಗಿರುವಂಥ ನಮ್ಮ ಜಿಲ್ಲೆ. ಕಾಡು ಇದೆ, ನಾಡು ಬೇಕಾದಷ್ಟು ಇರೋದು ಮತ್ತು ಇತಿಹಾಸ ಇರುವಂಥ ಒಂದು ನಾಡು. ಭಾಳಷ್ಟು ಚಾಲೆಂಜ್ ಇದೆ. ಮೇ ಬಿ ಪೊಲಿಟಿಕಲಿ ನೋಡಿದ್ರೆ ಹೈಯೆಸ್ಟ್ ಲೆವೆಲ್ ಆಫ್ ಚಾಲೆಂಜಸ್ ಇರೋದು ಮೈಸೂರು ಜಿಲ್ಲೆಯೊಳಗೆ. ಇಂಥ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಭಾಳ ಒತ್ತಡದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರ್ತೀವಿ. ಮೇ ಬಿ ಐ ಥಿಂಕ್ ಬೆಂಗಳೂರು ಬಿಟ್ಟರೆ ನೆಕ್ಸ್ಟು ಕಮರ್ಷಿಯಲೈಸ್ ಆಗ್ತಿರೋವಂಥ ಜಿಲ್ಲೆಗಳಲ್ಲಿ ಮೈಸೂರು ಭಾಳ ಮುಂಚೂಣಿಯಲ್ಲಿ ನಿಲ್ಲುವಂಥದ್ದು ಮತ್ತು ಈಗ ಹತ್ತಿರದಲ್ಲಿರೋದ್ರಿಂದಲೂ ಕೂಡ ಭಾಳಷ್ಟು ಅಟೆನ್ಷನ್ ಸಿಗುವಂಥ ಒಂದು ಜಿಲ್ಲೆ. ಇಂಥ ಸಂದರ್ಭದೊಳಗಡೆ ಅಧಿಕಾರಿಗಳ ಮೇಲೆ ಇರುವಂಥ ಒತ್ತಡ ಎನಾರ್ಮಸ್, ಭಾಳ ಜಾಸ್ತಿ ಆಗಿರುವಂಥ ಒಂದು ಒತ್ತಡ ಇರುತ್ತೆ. ಸಾಂಕೇತಿಕವಾಗಿ ಇಂಗ್ಲೀಷ್ ವರ್ಷಾಚರಣೆ ಅಂತ ಏನು ಗ್ರೆಗೋರಿಯನ್ ಕ್ಯಾಲೆಂಡರ್ ಒಳಗಡೆ ಹೊಸ ವರ್ಷವಾಗಿ ಇದು ಮಾಡ್ತಾ ಇರ್ತೀವಿ. ನಾನು ಇವತ್ತು ನಮ್ಮ ಅಧಿಕಾರಿಗಳಿಗೂ ವಿಡಿಯೋ ಕಾನ್ಫರೆನ್ಸಲ್ಲಿ ಹೇಳ್ತಾ ಇದ್ದೆ, ಅವರೆಲ್ಲರೂ ನನಗೆ ಮೆಮೊರಾಂಡಮ್ ಕೊಟ್ಟರು, ಒತ್ತಡ ಕಡಿಮೆ ಮಾಡಬೇಕು, ವಿಡಿಯೋ ಕಾನ್ಫರೆನ್ಸ್ಗಳು ಜಾಸ್ತಿ ಆಗ್ತಿದೆ ಅಂತ. ಮೊದಲನೇ ದಿವಸನೇ ಇವತ್ತು 4 ರಿಂದ 5 ವಿಡಿಯೋ ಕಾನ್ಫರೆನ್ಸ್ ಮಾಡ್ತಿದ್ದೆ. ಇದರಲ್ಲಿ ಏನು ಅಂತೇಳಿದ್ರೆ, ಒಂದು ಚುನಾವಣೆ ಬಂದಾಗ, ಎಕ್ಸಾಮಿನೇಷನ್ ಹತ್ರ ಬಂದಾಗ, ಡಿಸಾಸ್ಟರ್ಸ್ಗಳಿದ್ದಾಗ ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ಗಳು ಬಂದಾಗ ಹೆಚ್ಚಿನ ಕೆಲಸವನ್ನು ನಾವು ಮಾಡಲೇಬೇಕು. ಈಗ ಬೆಳಿಗ್ಗೆಯಿಂದ ನನಗೆ ತಲೆನೋವಿದೆ, ಗಂಟು ನೋವಿದೆ ಅಂತ ನಾವು ಎಷ್ಟು ಮಾಡೋಕ್ಕಾಗಲೇ ಇಲ್ಲ. ಓಕೆ, ನಾವು ಒಂದು ದಿವಸ ಕೆಲಸ ಮಾಡಿದೆ ದಿವಸ ಕೈಲಪ್ಪ ಆಗ್ತಾ ಹೋಗ್ತಾ ಇರುತ್ತೆ. ಹೊಸ ವರ್ಷದಲ್ಲಿ ನನ್ನ ಎಲ್ಲ ಒಂದು ಪಾಯಿಂಟ್ ಅಷ್ಟೇ, ಒತ್ತಡವನ್ನು ನಾವು ಕಡಿಮೆ ಮಾಡ್ಕೋಬೇಕಂದ್ರೆ ನಿಯಮಿತವಾಗಿ ನಮ್ಮ ಕೆಲಸಗಳನ್ನು ನಿಯಮಿತವಾಗಿ ನಾವು ಮುಗಿಸ್ಕೊತಾ ಹೋದರೆ ಏನೂ ಸಮಸ್ಯೆ ಆಗಲ್ಲ. ಕೆಲವೊಂದು ಸಲ ನಾವು ಎಲ್ಲರಿಗೂ ಮತ್ತೆ ಶುಭ ಸಂಜೆ. ಈ ದಿನ 2024ನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಇದು ನಮ್ಮ ಸಂಘದ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿನ ಜಿಲ್ಲಾಧಿಕಾರಿ ಶ್ರೀಯುತ ರಾಜೇಂದ್ರ ಸಾಹೇಬರು ಬಂದು ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಬಿಟ್ಟಿದ್ದಾರೆ. ಅವರಿಗೆ ನಮ್ಮ ನೌಕರ ಸಂಘದ ವತಿಯಿಂದ ಹಾಗೂ ಎಲ್ಲ ಮೈಸೂರು ಜಿಲ್ಲಾ ಸಮಸ್ತ ಸರ್ಕಾರಿ ನೌಕರ ಪರವಾಗಿ ತುಂಬುರಿದ ಅಭಿನಂದನೆಗಳು. 2024ರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮೈಸೂರು ಶಾಖೆಯ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿ
ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳಂತ ರಾಜೇಂದ್ರ ಸಾಹೇಬರು ಬಿಡುಗಡೆ ಮಾಡಿದ್ದಾರೆ. ಮತ್ತು ಏನು ಹೊಸ ವರ್ಷದಲ್ಲಿ ಈ ವರ್ಷ ಪ್ರೀತಿ, ಸಂತೋಷ, ಆರೋಗ್ಯದಿಂದ ಚೆನ್ನಾಗಿ ನಮ್ಮ ಸರ್ಕಾರಿ ನೌಕರರು ನೆಮ್ಮದಿಯಿಂದ ಇರಲಿ ಅಂತ ಹೇಳ್ತಾ ಈ ಒಂದು ಸರ್ಕಾರಿ ನೌಕರರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದಂಥ ರಾಜೇಂದ್ರ ಸಾಹೇಬ್ರವರಿಗೆ ಮತ್ತು ಜಿಲ್ಲಾಧ್ಯಕ್ಷರಂಥ ಜೆ ಗೋವಿಂದರಾಜ್ ಅವರಿಗೆ ಮತ್ತು ಖಜಾಂಚಿಯಂಥ ರಮೇಶ್ ಅವರಿಗೆ ಮತ್ತು ಯುವ ಪ್ರದೇಶದಂಥ ರಮೇಶ್ ಅವರು ಮತ್ತು ರಾಜ್ಯ ಪರಿಷತ್ ಸದಸ್ಯರಂಥ ವಿಶ್ವನಾಥ್ರವರು ಮತ್ತು ಚಾಲಕ ಅಧ್ಯಕ್ಷರಂಥ ಗೋವಿಂದೇಗೌಡರು ಮತ್ತು ರಂಗಸ್ವಾಮಿಯವರು ಎಲ್ಲ ಪದಾಧಿಕಾರಿಗಳು ಬಂದು ಈ ಕ್ಯಾಲೆಂಡರ್ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳು. ಈ ದಿನದ ಹೊಸ ವರ್ಷ ಶುಭಾಶಯಗಳನ್ನು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.